ಪ್ರಸ್ತುತ ಅಂಗಳದಲ್ಲಿ ಶಶಾಂಕ್ ಗೋಪಾಲಸ್ವಾಮಿ ಅವರ ಪ್ರಾಯೋಜಿತ ತಂಡ, ಮಂಜುನಾಥ್ ಅವರ ಪ್ರಾಯೋಜಿತ JKM ಬುಲ್ಸ್ ಪರವಾಗಿ ಪ್ರಸ್ತುತ ಹೋರಾಟ. ಇದು ಸೆಮಿಫೈನಲ್ನ ಕನಸುಗಳನ್ನು ಹೊತ್ತಿರುವಂತಹ ಎರಡು ತಂಡಗಳ ಮಧ್ಯೆ ಕದನ. ಡಿಪೆಂಡರ್ಗಳನ್ನು ವಂಚಿಸಿ ಅಂಕ ಕಸಿಯುವಂತಹ ಪ್ರಯತ್ನ ಆರಂಭದಲ್ಲಿ ಮುಂದುವರಿತಾ ಇದೆ. ರಾಕಿ ಪ್ರೋ ಕಬಡ್ಡಿಯಲ್ಲಿ ಆಡಿ ಅನುಭವ, ಬಹಳಷ್ಟು ವರ್ಷಗಳಿಂದ ಕಬಡ್ಡಿ ಅಂಕಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಅತ್ಯಂತ ಶ್ರೇಷ್ಠ ಪಾದಚಲನೆಯುಳ್ಳಂತ ಆಟಗಾರ. ಸರ್ವಾಂಗೀಣ ಆಟದ ಪ್ರದರ್ಶನವನ್ನು ಉಳಿಸಿಕೊಳ್ಳುವಲ್ಲಂತಹ ಶ್ರೇಷ್ಠ ಅನುಭವಗಳ ಜೊತೆಗೆ ಎರಡು ತಂಡಗಳಲ್ಲಿಯೂ ಕೂಡ ಅನುಭವಿಗಳಿದ್ದಾರೆ. ರಾಷ್ಟ್ರೀಯ ಕಬಡ್ಡಿಯಲ್ಲಿ ಆಡಿರತಕ್ಕಂಥ ಅನೇಕ ಯುವ ತಾರಾಗಣ ಒಳಾಂಗಣದಲ್ಲಿ ಕಬಡ್ಡಿಯ ಆಟದ ಅಂಕಣದಲ್ಲಿ ಗರ್ಜಿಸಬಲ್ಲಂತ ಅನೇಕರಿದ್ದಾರೆ. ದಯಾ ಎನ್ಕೌಂಟರ್, ದಯಾ ದಾಳಿ ಪ್ರತಿದಾಳಿಗಳ ಮಧ್ಯೆ ರೈಟ್ ರೈಡ್ ಆಗಿ ಪ್ರಮುಖ ತಂಡಗಳ ಮೇಲೆರಗಬಲ್ಲ ಆಟ. ಪ್ರಬಲ ಶರೀರವನ್ನು ಬಳಸಿಕೊಳ್ಳುತ್ತಾ ಎದುರಾಳಿಯನ್ನು ಕಂಗೆಡಿಸಬಲ್ಲಂತ JKM ಬುಲ್ಸ್ ತಂಡದ ಪ್ರಬಲ ಆಟಗಾರ. ಸಮರಾಂಗಣದ ಅವಧಿ ಮುಂದುವರಿಯುತ್ತಾ ಕಣದಲ್ಲಿ ಪಾಂಡಿಚೇರಿ ತಂಡದ ಪ್ರಬಲ ಆಟಗಾರ ರೂಪನ್ ಜೂನಿಯರ್ ನ್ಯಾಷನಲ್ ಆಡಿರುವಂತಹ ಯುವ ಆಟಗಾರನಾಗಿ ಕಣದಲ್ಲಿ ಪರಿಣಾಮ ಪಂದ್ಯದ ಪ್ರತಿಯೊಂದು ಹಂತಗಳಲ್ಲಿ ಕೂಡ ಹೋರಾಟ 2-0ದಲ್ಲಿ. ಥರ್ಡ್ ರೈಟ್ ಶಶಾಂಕ್ ಗೋಪಾಲಸ್ವಾಮಿ ಅವರ ಪ್ರಾಯೋಜಿತ ಪಾಂಡಿಚೇರಿ ಬಂಧನ. ಸೆಂಟರ್ ಲೈನ್ ಸಮೀಪದಲ್ಲಿಯೇ ತಡೆಗೋಡೆಯಾದ ಪಾಂಡಿಚೇರಿಯ ಕಮಾಲ್ ಟ್ಯಾಕಲ್. ಇದು ಶಶಾಂಕ್ ಗೋಪಾಲಸ್ವಾಮಿ ಅವರ ಭದ್ರಕೋಟೆ. ಮರಳಿ ಬರೋದಕ್ಕೆ ಅವಕಾಶವೇ ಇಲ್ಲ. ಆಟ ರಂಗೇರುತ್ತಾ ಇದೆ. JKM ಬುಲ್ಸ್ ಅಂಕಣದಲ್ಲಿ ಮೋಹನ್ ದಾಸ ಜೂನಿಯರ್ ಸೀನಿಯರ್ ಅನುಭವಗಳನ್ನ ಸಮ್ಮಿಲಿತವಾಗಿ ಉಳಿಸಿಕೊಂಡಿರುವಂತಹ ಅನೇಕ ಆಟಗಾರಗಳನ್ನು ಅಂಕಣದಲ್ಲಿ ಕಾಣಬಹುದಾಗಿದೆ. ಪೂರ್ಣ ಸಮಯವನ್ನ ಎದುರಾಳಿ ಅಂಕಣದಲ್ಲಿ ಕಳೆಯುವ ಮೂಲಕ ಮರಳಿದ ಆಟಗಾರ. ಸಮರಾಂಗಣದ ಪ್ರತಿ ಅವಕಾಶಗಳಲ್ಲಿರುವಂತಹ ಹೋರಾಟದ ನಿರೀಕ್ಷೆ. ಚನ್ನರಾಯಪಟ್ಟಣದಲ್ಲಿ ರಾತ್ರಿಯ ಸಮಯದಲ್ಲೂ ಕೂಡ ಸುನಾಮಿ ಬಂದಂತ ಅನುಭವ. ದಯಾ ದಾಳಿಯಲ್ಲಿ ಸುಂಟರ ಗಾಳಿ. ದಯಾ ಸೂಪರ್ ರೈಟ್. ಎಂತ ಆಟ ಬರುತ್ತಾ ಇದೆ. ಕ್ಷಣದಲ್ಲಿಯೂ ಕೂಡ ರೋಚಕವಾದಂತ ಅನುಭವಗಳನ್ನು ಕಣ್ತುಂಬಿಕೊಳ್ಳಬಲ್ಲ ಪ್ರೇಕ್ಷಕ ವರ್ಗ. JKM ಬುಲ್ಸ್ ಪರವಾಗಿ ಕವರ್ ವಿಭಾಗದ ಸಾಮ್ರಾಟರು ಹರಿ ಆದಿ ರಾಖೆ ಪ್ರಯತ್ನಕ್ಕೆ ಸಾಥ್ ಸಿಕ್ಕಿದೆ. ಡಬಲ್ ಆಂಗಲ್ ಹೋಲ್ಡಿನ ಚತುರತೆ ಪರಿಣಾಮ ಪಂದ್ಯದಲ್ಲಿ ಮುನ್ನಡೆಯನ್ನು ಬಳಸಿಕೊಳ್ಳುವ 4-3ರಲ್ಲಿ JKM ಬುಲ್ಸ್. ಕಲ್ಕೆರೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ವಿನೋದ್, ಮೋಹನ್ ದಾಸ್ ಡಿಪೆಂಡರ್ಗಳಾಗಿ ರೂಪನ್ ನೊಡಗೋಡಿ, ಮನೋಜ ಅನುಭವದ ದಾಳಿಯಲ್ಲಿ. ಅಫಿಷಿಯಲ್ ಟೈಮ್ ಔಟ್ ಘೋಷಣೆ. 5-3ರಲ್ಲಿ ಸ್ಪರ್ಧೆಯನ್ನ ಕಾಣ್ತಾ ಇದ್ದಾವೆ.
ಹಲೋ ಪಾಂಡಿಚೇರಿ ಸಾಯಿ ತಂಡದ ಪರವಾಗಿ ಆಡುವಂತ ರೂಪನ್ ಇದು ಸಂಖ್ಯೆ 4ರ ಮೂಲಕ ರಣಾಂಗಣದಲ್ಲಿ ಉಳಿದಿರುವಂತ ಪ್ರಮುಖ ದಾಳಿಗಾರ ಡಿಪೆಂಡರ್ ರಮೇಶ್ ಒಡಗೋಡಿ ಪಂದ್ಯವನ್ನು ಮರಳಿ ತರುವಂತ ಯೋಚನೆಗಳಲ್ಲಿ ರೂಪನ್ ರಮೇಶ್ ದಯಾ ಶರೀರ ಪ್ರಬಲತೆ ಬಾಹುಬಲಿ ಬಾಬಾ ಬಾಬಾ ಬಾ ಬಾಹುಬಲಿ ಮರಳಿದಂತ ಆಟ ರಂಗೇರುತ್ತಾ ಇದೆ ಹೋರಾಟ 6-3ರಲ್ಲಿ ಪ್ರಬಲ ಅಂಕಣದ ಅವಕಾಶಗಳನ್ನು ಉಳಿಸಿಕೊಳ್ಳಬಲ್ಲಂತಹ ಶ್ರೇಷ್ಠತೆಯ ಪಂದ್ಯ. ರೂಪನ್ ಜೂನಿಯರ್ ವಿಭಾಗದ ಆಟಗಾರ ಲೋಭಿಯನ್ನು ವೇಗ ಬೋನಸ್ ಸಿಂಗಲ್ ನೊಂದಿಗೆ ಕದನ ಅಂತರ ಕಡಿಮೆಯಾಗುತ್ತಾ ಇದೆ 6-5ರಲ್ಲಿ ಒಂದೇ ಒಂದು ಅಂಕದ ಅಂತರದಲ್ಲಿ ಪಂದ್ಯವಿದೆ. ಶಶಾಂಕ್ ಗೋಪಾಲ ಸ್ವಾಮಿ ಅವರ ಪ್ರಾಯೋಜಿತ ಪಾಂಡಿಚೇರಿ ದಕ್ಷಿಣ ಕರಾವಳಿಯ ಅಪ್ರತಿಮ ತಂಡಗಳಲ್ಲಿ ಒಂದಾಗಿರುವಂತಹ ಪಾಂಡಿಚೇರಿ ಆದರೆ ಕರ್ನಾಟಕದ 5 ಆಟಗಾರಗಳ ಮೂಲಕವಾಗಿ ಒಟ್ಟುಗೂಡಿರುವಂತಹ ಕಲ್ಕರೆ ಸ್ಪೋರ್ಟ್ಸ್ ಕ್ಲಬ್ ಅರ್ಥಾತ್ ಜೆಕೆ ಎಂಬುಲ್ಸ್ ಮಂಜುನಾಥ್ ಅವರ ಪ್ರಾಯೋಜಿತ ತಂಡ ಕದನ ಅಫಿಷಿಯಲ್ ಟೈಮ್ ಔಟ್. ಅಫಿಷಿಯಲ್ ಟೈಮ್ ಔಟಿನ ಬಳಿಕ ಅಂತಿಮ ಆಟಗಾರನಾಗಿ ಕಣದಲ್ಲಿ ಉಳಿದುಕೊಂಡಂತೆ ಪಂದ್ಯದ ಹಿಡಿತದಲ್ಲಿ ಮಂಜುನಾಥ್ ಅವರ ಪ್ರಾಯೋಜಿತ ಜೆಕೆ ಎಂಬುಲ್ಸ್ ಮಸ್ತುತ ಮುನ್ನಡೆ 10-5ರಲ್ಲಿ ಕದನ. ರೂಪನ್ ರೋಹಿತ್ ಪಾಂಡಿಚೇರಿಯ ರೂಪನ್ ದಾಳಿಯಲ್ಲಿ ಕದನದಲ್ಲಿ ರೂಪನ್ ವೇಗ ಇದು ಜೂನಿಯರ್ ವಿಭಾಗದ ಆಟಗಾರ ಎಂಟರ್ ಲೋಬಿ ಸೆಲ್ಫ್ ಔಟ್. ಕದನದಲ್ಲಿ ಅಂತರ ಜೆಕೆ ಎಂಬುಲ್ಸ್ ಮುನ್ನಡೆಯನ್ನು ವಿಸ್ತರಿಸಿಕೊಳ್ಳುತ್ತಾ ಇದೆ. ದಯಾ ಆಗಮನ ಆಗಿದೆ. ಶಶಾಂಕ್ ಗೋಪಾಲ ಸ್ವಾಮಿ ಅವರ ಪ್ರಾಯೋಜಿತ ಪಾಂಡಿಚೇರಿ ತಂಡದ ಅಂಕಣದಲ್ಲಿ ಜೆಕೆ ಎಂಬುಲ್ಸ್ ತಂಡದ ಪ್ರಬಲಾಸ್ತ್ರ ದಯಾ ಮುನ್ನುಡಿಯನ್ನು ಬರೆಯಬಲ್ಲನೆ. ಆಟದಲ್ಲಿ ಸತತ ದಾಳಿಗಳಲ್ಲಿರುವಂತಹ ಪಂದ್ಯದ ಹಿಡಿತ ತಮಿಳ್ ರಮೇಶ್ 2 ಕಾರ್ನರ್ ವಿಭಾಗದಲ್ಲಿ ಲೆಫ್ಟ್ ಹಾಗೂ ರೈಟ್ ಕಾರ್ನರ್ ವಿಭಾಗದಲ್ಲಿರುವಂತಹ ಆಟಗಾರರು. ಸಮರಾಂಗಣದಲ್ಲಿ ಯಶಸ್ವಿಯಾಗಿರುವಂತಹ ಹೆಜ್ಜೆಗಳ ಮೂಲಕ ಪರಿಣಾಮಕಾರಿ ಪ್ರಯತ್ನಗಳನ್ನು ಮುಂದುವರಿಸಲೇಬೇಕಾಗಿರುವಂತಹ ಆಟ ಅವಕಾಶಗಳಲ್ಲಿ ಯಾವ ತಂಡದ ಪರವಾಗಿರದ ಸೆಮಿಫೈನಲ್ನ ಕನಸು ನನಸಾಗಲಿದೆ. 11-5ರಲ್ಲಿ ಮೊದಲ ಅವಧಿಯ ಆಟವನ್ನು ಕಾಣ್ತಾ ಇದ್ದಾವೆ. ಲೆಫ್ಟ್ ಕಾರ್ನರ್ ನಲ್ಲಿರುವಂತಹ ಪ್ರಬಲ ಶರೀರದ ತಮಿಳ್ ಮೇಲೆರಗುವ ಪ್ರಯತ್ನದಲ್ಲಿ ರಾಖಿಯನ್ನು ಕಾಣಬಹುದಾಗಿದೆ. ರೈಟ್ ರೈಡರ್ ಸಾಕಷ್ಟು ಅನುಭವವಿದೆ. ಕಬಡ್ಡಿ ಅಂಕಣದಲ್ಲಿ ಗುರುತಿಸಿಕೊಳ್ಳುವ ಮೂಲಕ ಬೋನಸ್ ನೀಡಲಾಗಿದೆ ರಾಖಿಗೆ. ಜೆಕೆ ಎಂಬುಲ್ಸ್ ಅಂತರವನ್ನು ಕಾಯ್ದುಕೊಳ್ಳುತ್ತದೆ. ಕಾಲ ಕಾರುಮೋಡ ಕವಿದ ತಂಡಕ್ಕೆ ಮತ್ತೆ ಆಸರೆಯ ಮಳೆ ಸುರಿಸಬಹುದೇ. ಕಾಳ ಓಹೋ, ಇದು ಡಿಪೆಂಡರ್ಗಳ ಕೈ ಸಲಕ. ಸಂಘರ್ಷದ ಹಾದಿಯಲ್ಲಿ
ಸವಾಲುಗಳನ್ನು ಮೆಟ್ಟಿ ನಿಲ್ಲಬಲ್ಲ ಶ್ರೇಷ್ಠವಾದ ಎರಡು ತಂಡಗಳ ಮಧ್ಯೆ ಕಬಡ್ಡಿಯ ಆಸ್ವಾದ ಆನಂದದಲ್ಲಿ ಚನ್ನರಾಯಪಟ್ಟಣದ ಇತಿಹಾಸದಲ್ಲಿ ಅಪ್ರತಿಮ ಕಬಡ್ಡಿಯ ಆಯೋಜನೆಯ ಮೂಲಕ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರತಕ್ಕಂಥ ಪ್ರೇಕ್ಷಕ ವರ್ಗ ಎಂ ಎ ಗೋಪಾಲಸ್ವಾಮಿಯವರ 55ನೇ ಹುಟ್ಟುಹಬ್ಬದ ಸಂಭ್ರಮ ಸಡಗರದ ಜೊತೆಗೆ ಕಬಡ್ಡಿಯ ಆನಂದ ದಯಾ ಬಂಧನ ದಯ ಇಲ್ಲ ದಯಾನ ಮೇಲೆ 13-6 13-6 ಮುನ್ನಡೆಯ ಅವಕಾಶಗಳಲ್ಲಿ ಮೋಹನ್ ದಾಸ ದಾಳಿಯನ್ನು ಮುಂದುವರಿಸಿಕೊಳ್ಳಬಲ್ಲನೆ. ಯುವ ಸೀರೀಸ್ನಲ್ಲಿ ಕೂಡ ಆಡಿದ ಅನುಭವವಿದೆ. ಪಾಂಡಿಚೇರಿಯ ಯುವ ಆಟಗಾರ ಹರಿಯ ಮೇಲೆರಗುವ ಪ್ರಯತ್ನವಾಗಿತ್ತು. ರೈಟ್ ಕವರ್ ವಿಭಾಗದಲ್ಲಿದ್ದ ಹರಿ, ಲೆಫ್ಟ್ ಕವರ್ನಲ್ಲಿ ಆದಿ. ಇತ್ತೀಚಿನ ಕಾಲಘಟ್ಟದಲ್ಲಿ ಬಹಳಷ್ಟು ಕವರ್ ವಿಭಾಗದಲ್ಲಿರುವಂತಹ ಶ್ರೇಷ್ಠ ಡಿಫೆಂಡರ್ಗಳಲ್ಲಿ ಹರಿ ಆದಿ ಕಾಂಬಿನೇಷನ್ ಬಹಳಷ್ಟು ಅದ್ಭುತವಾಗಿದ್ದು. ಮನೋಜ್ ಗೌಡ ಅತ್ಯಂತ ತಾಳ್ಮೆಯ ಪ್ರತಿರೂಪವಾಗಿ ಮಂಡ್ಯದ ಭಾಗದಿಂದ ಗುರುತಿಸಿಕೊಂಡಂತ ರಾಷ್ಟ್ರೀಯ ಕಬಡ್ಡಿ ಆಟಗಾರ. ಶ್ರೇಷ್ಠ ಪಾದಚಲನೆಯ ಮೂಲಕವೇ ಅನೇಕ ಅಭಿಮಾನಿಗಳನ್ನ ಪಡೆದುಕೊಂಡಿರುವಂತಹ ಶ್ರೇಷ್ಠ ಪ್ರತಿಭಾನ್ವಿತ ಆಟಗಾರನಾಗಿ ಕಬಡ್ಡಿಯ ಅಂಕಣದಲ್ಲಿ ಗುರುತಿಸಿಕೊಂಡಿರುವಂತಹ ಮನೋಜ ಸತತವಾಗಿ ಈ ಪಂದ್ಯದಲ್ಲಿ ಎರಡು ತಂಡಗಳಿಗೆ ಕೂಡ ಗೆಲುವು ಬೇಕಾಗಿದೆ ಅನ್ನುವಂತಹ ಸ್ಥಿತಿಯಲ್ಲಿ ಮಾಡು ಇಲ್ಲವೇ ಮಾಡಿ ಮನೋಜನ ಮೇಲೆರಗಿದ ಮೋಹನ ದಾಸ ಪೂರ್ಣ ಪ್ರಮಾಣದ ಡಿಫೆನ್ಸ್ ನಲ್ಲಿದೆ ಪಾಂಡಿಚೇರಿ. ಆಟದ ರಂಗೇರಿಸಬಲ್ಲಂತೆ ಹೋರಾಟದ ಅನುಭವಗಳನ್ನು ಮುಂದುವರಿಸಿಕೊಳ್ಳಬಲ್ಲಂತ ಜಾಲಮೆ. ಮುಂದಿನ ಹೈ ವೋಲ್ಟೇಜ್ ಪಂದ್ಯಕ್ಕಾಗಿ ಕೂಡ ಅಪಾರ ಸಂಖ್ಯೆಯ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. HMT ಕಾಲನ್ ಬಾಯ್ಸ್ ಕುವೆಂಪು ಕೂಲ್ಸ್ ತಂಡಗಳ ಮಧ್ಯೆ ಮುಂದಿನ ಅಂತಿಮ ಕ್ವಾರ್ಟರ್ ಫೈನಲ್ಗೆ ಅದಾಗಲೇ ಅಧಿಕೃತ ಕರೆ ರವಾನೆ ಆಗಿದೆ. ಉತ್ತರ ಭಾರತದ ಹಿಮಾಚಲ ಹಾಗೂ ಹರಿಯಾಣದ ಆಟಗಾರಗಳನ್ನ ಒಳಗೊಂಡಿರತಕ್ಕಂಥ ಶ್ರೇಷ್ಠ ಕಬಡ್ಡಿಯ ಆನಂದ ಮುಂದಿನ ಪಂದ್ಯದಲ್ಲಿ ಅಂತಿಮ ಕ್ವಾರ್ಟರ್ ಫೈನಲ್ ಹಂತದಲ್ಲಿ ರಂಗೇರಲಿದೆ. ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನೆಲ್ ಮೂಲಕವಾಗಿ ನೇರ ಪ್ರಸಾರದಲ್ಲಿ ಈ ಪಂದ್ಯಾವಳಿಯನ್ನು ಕಣ್ತುಂಬಿಸಿಕೊಳ್ಳುತ್ತಿರುವ ಎಲ್ಲ ಪ್ರೇಕ್ಷಕ ಕಬಡ್ಡಿಯ ಆಸ್ವಾದಕರುಗಳಿಗೆ ಅತ್ಯಂತ ನಲ್ಮೆಯ ಸ್ವಾಗತ ಮತ್ತೆ ಚನ್ನರಾಯಪಟ್ಟಣದ ಮಣ್ಣಿಗೆ. ಸಮರಾಂಗಣದಲ್ಲಿ ವಿಶ್ರಾಂತಿಯ ಬಳಿಕ 16-8ರಲ್ಲಿ ಕದನವಿದೆ. 8 ಅಂಕಗಳ ಅಂತರದಲ್ಲಿ JKM ಬುಲ್ಸ್ ಮುನ್ನಡೆಯನ್ನು ಉಳಿಸಿಕೊಳ್ಳುತ್ತಾ ಇದೆ ಈ ಪಂದ್ಯದಲ್ಲಿ. ಕಾರ್ನರ್ ವಿಭಾಗದಲ್ಲಿ ಅದ್ಭುತವಾದಂತ ಆಂಗಲ್ ಹೋಲ್ಡ್ಗೆ ಪರಿಣಾಮಕಾರಿ ಡಿಫೆನ್ಸ್ ಅಂಕ ಬರುತ್ತಾ ಇದೆ. ಪರಿಣಾಮ ಪಂದ್ಯದಲ್ಲಿ ಮುನ್ನಡೆಯನ್ನು ವಿಸ್ತರಿಸಿಕೊಳ್ಳುವ ಅವಕಾಶಗಳಲ್ಲಿ JKM ಬುಲ್ಸ್. ಕಲ್ಕರೆ ಸ್ಪೋರ್ಟ್ಸ್ ಕ್ಲಬ್ ಪ್ರಸ್ತುತ ಈ ದಿನ JKM ಬುಲ್ಸ್ ಆಗಿ ಪಂದ್ಯದ ಪ್ರತಿಯೊಂದು ಹಂತಗಳಲ್ಲಿಯೂ ಕೂಡ ಶ್ರೇಷ್ಠವಾದಂತ ಯೋಜನೆ ಮತ್ತು ಯೋಚನೆಗಳ ಮಧ್ಯೆ ಶ್ರೇಷ್ಠ ಪಂದ್ಯವನ್ನು ಆಯೋಜಿಸತಕ್ಕಂಥ ಕ್ರೀಡಾಕೂಟದ ಸಂಘಟಕರ ತಂಡಗಳ ಮಧ್ಯೆ ಪರಿಣಾಮಕಾರಿ ಹೋರಾಟವನ್ನು ಕಾಣ್ತಾ ಇದ್ದಾವೆ. ಕದನದಲ್ಲಿ ತಮಿಳುನಾಡು ಕರ್ನಾಟಕದ ಪ್ರಬಲ 2 ತಂಡಗಳು ಸವಾಲೊಡ್ಡುತ್ತಾ ಇದೆ. ಲೆಫ್ಟ್ ಕವರ್ ವಿಭಾಗದಲ್ಲಿ ಆದರ್ಶ ಆ ಕವರ್ ಕಾಂಬಿನೇಷನ್ ಕಾರ್ನರ್ ಅಂತ ಬರೀತಾ ಇದೆ. ಸಾತಿಲ್ಲಿ
ಪರಿಣಾಮವಾಗಿ ಪಂದ್ಯದಲ್ಲಿ ಡಿಪೆಂಡರ್ಗಳ ಮೇಲಾಟವಾಗುತ್ತಾ ಇದೆ. ಮುನ್ನಡೆ 18-8 ಪರಿಣಾಮಕಾರಿ ಮುನ್ನಡೆ ಶಶಾಂಕ್ ಗೋಪಾಲಸ್ವಾಮಿ ಅವರ ತಂಡದ ವಿರುದ್ಧವಾಗಿ ಅಲ್ಪ ಅಂಕಗಳ ಮುನ್ನಡೆಯಲ್ಲಿದೆ. ಮಂಜುನಾಥ್ ಅವರ JKM ಬುಲ್ಸ್ ಇದೀಗ ಪಂದ್ಯದಲ್ಲಿ ಹಿನ್ನಡೆ ಮುನ್ನಡೆಗಳ ಮಧ್ಯೆ ಅಂತರ ಕಡಿಮೆಯಷ್ಟೇ, ಆದರೆ ಹೋರಾಟ ಮುಂದುವರಿತಾ ಇದೆ. ರಾಕಿ ಸವಾಲುಗಳನ್ನು ಮೆಟ್ಟಿ ನಿಲ್ಲಬಲ್ಲ ರಾಕಿ ಕಾಲ ಕಮಾಲ್ ಮಾಡಬಲ್ಲನೆ ಕದನದಲ್ಲಿ. ಸಮರಾಂಗಣದ ಪ್ರತಿ ಹೆಜ್ಜೆಗಳಲ್ಲಿ and it is a do or die third right ಮಾಡು ಇಲ್ಲವೇ ಮಾಡಿ ಖೇಲೋ ಯಮರು do or die ದಯಾ ರೈಟ್ ರೈಡರ್ ಆಗಿ 21 ಹರೆಯದ ದಯಾ ರೀಚಿಂಗ್ ಫ್ರಮ್ ದ ಔಟ್ ಸೈಡ್ ಅನ್ನುವ ತೀರ್ಪು ಬರಿತಾ ಇದೆ. ಪರಿಣಾಮ ಪಂದ್ಯದಲ್ಲಿ ಪ್ರಬಲ ಆಟಗಾರ ಹೊರಾಂಗಣಕ್ಕೆ ಅಂತರ 18-9 18-9 in favor of JKM Bulls. ಆಟದ ಸಮಯವನ್ನು ರಂಗೇರಿಸಿಕೊಳ್ಳಬಲ್ಲಂತಹ ಶ್ರೇಷ್ಠ ಪಂದ್ಯಾವಳಿಯಲ್ಲಿ ಮೊದಲ ಅವಧಿಯಲ್ಲಿ ಅಂತಿಮ ಕ್ಷಣಗಳಲ್ಲಿ ಪಂದ್ಯವಿದೆ. ಈ ಪಂದ್ಯಾವಳಿಯಲ್ಲಿ JKM ಬುಲ್ಸ್ ತಂಡದ ಗೆಲುವು ಕಂಡರೆ ದಿನೇಶ್ ಹಾಗೂ ಕುವೆಂಪು ಕೂಲ್ಸ್ ತಂಡದ ಪರವಾಗಿ ಒಟ್ಟಾರೆಯಾಗಿ 5,000ಗಳ ಬಹುಮಾನವಿದೆ. 2,000ಗಳನ್ನು ನಮ್ಮ ದಿನೇಶ್ ಅವರು ನೀಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ 3,000ವನ್ನು ಕುವೆಂಪು ಕೂಲ್ಸ್ ತಂಡದ ಆಟಗಾರರು JKM ಬುಲ್ಸ್ ತಂಡಕ್ಕೆ ಬಹುಮಾನದ ರೂಪದಲ್ಲಿ ನೀಡಿದ್ದಾರೆ. ಹಾಗಾಗಿ ಈ ಪಂದ್ಯದ ತರುವಾಯ ಯಾವ ತಂಡ ಗೆಲ್ಲಲಿದೆ ಅನ್ನುವುದು ಕಾತರತೆ ಇದೆ. 18-10 ಮುನ್ನಡೆ. ಅದ್ಭುತವಾದಂತ ಕಮಾಲ್ ಟ್ಯಾಕಲ್ ಆದಿ ಅರಿ ಡಬಲ್ ಪ್ರಯತ್ನ ಅಂಕಗಳಲ್ಲಿಯೇ ಮುನ್ನಡೆಯನ್ನು ಉಳಿಸಿಕೊಳ್ಳುವಂತೆ 19-10 ಅಂತರ 9ರಲ್ಲಿದೆ. ಮುಂದಿನ ಪಂದ್ಯ 4ನೇ ಕ್ವಾರ್ಟರ್ ಫೈನಲ್ ಪಂದ್ಯ HMT ಕಾಲೋನಿ ಬಾಯ್ಸ್ ಬೆಂಗಳೂರು ವಿರುದ್ಧ ಹರಿಯಾಣ ಸ್ಟೇಟ್. ಎರಡು ತಂಡದ ನಾಯಕರೇ, ಇದು ನಿಮಗೆ 2ನೇ ಕರೆ. ಆಟಗಾರರನ್ನು ಅಣಿಗೊಳಿಸಿ. HMT ಕಾಲೋನಿ ಬಾಯ್ಸ್ ವಿರುದ್ಧ ಹರಿಯಾಣ, ಎರಡು ತಂಡಗಳಿಗೆ ಇದು 2ನೇ ಕರೆ. ಮಧ್ಯಂತರ ವಿರಾಮದ ವಿಶ್ರಾಂತಿಯ ಬಳಿಕದ 15 ನಿಮಿಷಗಳ ಅವಧಿಯ ಆರಂಭ ಆಗುತ್ತಾ ಇದೆ. 15 ನಿಮಿಷಗಳ 2 ಅವಧಿಯಲ್ಲಿ ಪ್ರೇಕ್ಷಕರನ್ನ ಸೆಳೆಯಬಲ್ಲಂತ ಕಬಡ್ಡಿಯ ಅನುಭವಗಳಾಗಲಿದೆ. ಈ ಕೂಟದ ಪ್ರಥಮ ನಗದು ಪುರಸ್ಕಾರ 1 ಲಕ್ಷ ಬಹುಮಾನವಾದರೆ ದ್ವಿತೀಯ ನಗದು 75,000ಗಳು, ತೃತೀಯ ಹಾಗೂ ಚತುರ್ಥ ತಲಾ 50,000ಗಳ ನಗದು ರಾಶಿ ಇರುವಂತಹ ಅತ್ಯಂತ ಅವಿಸ್ಮರಣೀಯ ದಾಖಲೆಯ ಕಬಡ್ಡಿಯ ಆನಂದಗಳಲ್ಲಿ ಉಳಿದಿರುವಂಥದ್ದು ಇನ್ನು ಕೇವಲ 4 ಸ್ಪರ್ಧೆಗಳು ಮಾತ್ರ. ಇಂಥ ಅದ್ಧೂರಿ ಕಾರ್ಯಕ್ರಮಕ್ಕೆ ಇನ್ನು 4 ಸ್ಪರ್ಧೆಗಳ ಬಳಿಕ ಪೂರ್ಣ ವಿರಾಮ ಬೀಳಲಿದೆ. ಮುನ್ನಡೆಯ ಅಂತರವನ್ನು ಉಳಿಸಿಕೊಳ್ಳಬಲ್ಲ ಹೆಜ್ಜೆಗಳಲ್ಲಿರುವಂತಹ ಆಟದ ಅವಧಿ. ಗುರು
ಗುರು ಗುರು ಇಲ್ಲ, ಅಲ್ಲೇ ಹಿಂದೆ ಇರಬೇಕು. ಹೇಳಿ ಸರ್. ಸೂಪರ್ ಟ್ಯಾಕಲ್ ಆನ್ ಆಗಿದೆ ಕದರದಲ್ಲಿ ಮನೋಜ. ಈ ಪಾಂಡಿಚೇರಿಯ ಮೇಲಿರಗಬಲ್ಲಂತ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ನಿರಂತರ ದಾಳಿಯ ಜವಾಬ್ದಾರಿಗಳನ್ನು ವಹಿಸಿಕೊಂಡಿರುವಂತಹ ಶ್ರೇಷ್ಠ ಪ್ರದರ್ಶನವಿದೆ. ಗ್ಯಾಲರಿಗಳಲ್ಲಿ ಸತತವಾಗಿ ಕಬಡ್ಡಿಯ ಆನಂದವನ್ನು ಕಣ್ತುಂಬಿಕೊಳ್ಳುತ್ತಿರುವಂತಹ ಅನೇಕ ಕಬಡ್ಡಿಯ ಆಸ್ವಾದಕ ಬಂಧುಗಳು ಮಂಜುನಾಥ ಹಾಗೂ ನಾಗೇಶ್ ಅವರ ಅವಿರತವಾದಂತಹ ಶ್ರಮ ಸಾರ್ಥಕತೆಯ ಫಲಗಳನ್ನು ನೀಡುತ್ತಾ ಇದೆ. ಜನರ ಆನಂದವೇ ಕ್ರೀಡಾಕೂಟದ ಯಶಸ್ಸಿನ ಹಿಂದಿರುವಂತಹ ಗುಟ್ಟಾಗಿದೆ. ಪರಿಣಾಮ ಪಂದ್ಯ ಮುಂದುವರಿಯುತ್ತಾ 22-10 ಕದನ. JKM ಬುಲ್ಸ್ ಪ್ರಬಲ ಸ್ಥಿತಿಯಲ್ಲಿ ಪಾಂಡಿಚೇರಿಯ ವಿರುದ್ಧವಾಗಿ. ಶಶಾಂಕ್ ಗೋಪಾಲಸ್ವಾಮಿಯವರ ಪ್ರಾಯೋಜಿತ ತಂಡ. ಸೂಪರ್ ಟ್ಯಾಕಲ್ ಆನ್ ಆಗಿದೆ ದಯಾ ದಾಳಿಯಲ್ಲಿ ಅವಳಿ ಡಿಫೆಂಡರ್ಗಳ ಮಧ್ಯೆ ಲೆಫ್ಟ್ ರೈಟ್ ಆಗಿ ದಾಳಿಯೊಂದಿಗೆ ವಿರೋಧನ ಮೇಲೆರಗುವ ಮೂಲಕ ಪಂದ್ಯದಲ್ಲಿ ಅಂಕಗಳಿಗೆ ವಿಶ್ವಾಸದ ಅವಕಾಶಗಳನ್ನು ಗಳಿಸಿಕೊಂಡಿರುವಂತಹ ಹೆಜ್ಜೆ ಪರಿಣಾಮ ಪಂದ್ಯದಲ್ಲಿ ಅಂತರ ಉಳಿಸಿಕೊಳ್ಳುತ್ತಾ ಇದೆ. ಸರ್ವಶ್ರೇಷ್ಠ ಕಬಡ್ಡಿಯ ಅನುಭವಗಳನ್ನು ತೆರೆದಿಟ್ಟಿರುವಂತಹ ಪಂದ್ಯಾವಳಿ. ಅನೇಕ ಕಳೆದ ವರ್ಷ ವಾಲಿಬಾಲ್ ಮೂಲಕವಾಗಿ ಪಂದ್ಯಗಳಿಗೆ ಕ್ರೀಡಾ ಕಾರ್ಯಕ್ರಮಗಳಿಗೆ ಎಂತ ಆಟ ಆದಿ ಅದು. ಮಧ್ಯಗೆರೆಯ ಸಮೀಪದಲ್ಲಿ ಚೀನಾದ ಮಹಾಗೋಡೆಯಂತೆ ಆದಿ. ಇದು JKM ಬುಲ್ಸ್ ತಂಡದ ಡಿಫೆಂಡರ್ಗಳ ಕೈಚಲಕ. 26-10 ಮುನ್ನಡೆ ಉಳಿಸಿಕೊಳ್ಳಬಲ್ಲ ಅವಕಾಶವಿದೆ. ರಾಕಿ 10-16 ಅಂಕಗಳ ಅಂತರ. ಸಮರಾಂಗಣದಲ್ಲಿ ಉಳಿದಿರುವ ಸಮಯಗಳಲ್ಲಿ ಸ್ಪಷ್ಟ ಹೆಜ್ಜೆಗಳ ಮೂಲಕವಾಗಿ ಪಂದ್ಯವನ್ನು ತನ್ನೆಡೆಗೆ ಸೆಳೆದುಕೊಳ್ಳಬಲ್ಲಂತಹ ಸಾಮರ್ಥ್ಯವಿರುವಂತಹ ತಂಡಗಳ ಆನಂದವನ್ನು ಗಮನಿಸಿಕೊಳ್ಳಬಹುದಾಗಿದೆ. ಕರ್ನಾಟಕದ ಮುಕುಡಮನೆ ಬೆಳಗಾಂನಲ್ಲಿ ಝೋಝೋನ್ ಯೂನಿವರ್ಸಿಟಿ ವಿಭಾಗದ ಕಬಡ್ಡಿ ಆಗ್ತಾ ಇದೆ. ಎಲ್ಲ ಕಡೆಗಳಲ್ಲೂ ಕೂಡ ಯೂನಿವರ್ಸಿಟಿ ವಿಭಾಗದ ಕಬಡ್ಡಿಗಳ ಮಧ್ಯೆ ಅನೇಕ ಆಟಗಾರರು ಭಿನ್ನ ಭಿನ್ನ ಭಾಗಗಳಿಂದ ಈ ಪಂದ್ಯಾವಳಿಗಾಗಿ ಬಂದಿರುವಂಥದ್ದು ನಿಜಕ್ಕೂ ಕೂಡ ವಿಶೇಷತೆ. ಹಾಗಾಗಿ ಈ ಪಂದ್ಯಾವಳಿಯ ಯಶಸ್ಸು ಅನ್ನುವಂಥದ್ದು ನಿರಂತರವಾಗಿರ್ತದೆ. ಅನೇಕ ರಾಷ್ಟ್ರೀಯ ಕಬಡ್ಡಿ ಆಟಗಾರಗಳನ್ನು ಅಂತಾರಾಷ್ಟ್ರೀಯ ಆಟಗಾರಗಳನ್ನು ಕಾಣುವಂತಹ ಸೌಭಾಗ್ಯ ಚನ್ನರಾಯಪಟ್ಟಣದ ಕಬಡ್ಡಿ ಅಭಿಮಾನಿಗಳಿಗೆ. 26-12 ಕದನ. ಮೆಲ್ಲನೆ ಪಂದ್ಯದ ಹಿಡಿತದಲ್ಲಿ JKM ಬುಲ್ಸ್ ಪ್ರಬಲ ಸ್ಥಿತಿಗೆ ತಲುಪುತ್ತಾ ಇದೆ. ಮರಳಿ ಬರಬಹುದೇ ಪಾಂಡಿಚೇರಿ. JKM ಬುಲ್ಸ್ ತಂಡದ ಪ್ರಬಲ ಆಟಗಾರ ದಯಾ. ದಾಳಿಯಲ್ಲಿ ದಯಾ. ಕರ್ನಾಟಕದ ಮೂಲೆ ಮೂಲೆಗಳಿಂದ ದಯಾ. ದಾಳಿಯಲ್ಲಿ ದಯ ಇಲ್ಲದೆ ಎದುರಾಳಿಯ ಮೇಲೆರಗಬಲ್ಲ ಆಟಗಾರ ದಯಾ. ಎನ್ಕೌಂಟರ್ ದಯಾ. ಪೂರ್ಣಾಂಕಗಳನ್ನು ಗಳಿಸಿಕೊಳ್ಳುವ ಮೂಲಕ ಪ್ರಬಲ ಮುನ್ನಡೆ. ಅದೇ ಯಾರೇ ಕವರ್ ವಿಭಾಗದ ಆಟಗಾರಗಳ ಪ್ರಯತ್ನ ವಿಫಲ. ಅವಳಿ ಅಂಕಗಳೊಂದಿಗೆ ಕಾಲ ಮರಳುವ ವೇಳೆ ಅಂತರ ಕಡಿಮೆಗೊಳ್ಳುತ್ತಾ ಇದೆ.
ಪಂದ್ಯದಲ್ಲಿ ಸಂಪೂರ್ಣವಾಗಿ ಹಿಡಿತವನ್ನು ಬಿಗಿಗೊಳಿಸಿಕೊಂಡಿರುವಂತಹ ಕದನವನ್ನು ಕಾಣಬಹುದಾಗಿದೆ. ಯಶಸ್ವಿಯಾಗಿರುವಂತಹ ಹೋರಾಟದಲ್ಲಿ ಪಂದ್ಯ 30-14 ಏಕಮುಖವಾಗಿದೆ. ಮಧ್ಯಂತರ ವಿರಾಮದ ಬಳಿಕದ ಅವಧಿಯ ಆಟದ ವೇಳೆ ಹೋರಾಟದಲ್ಲಿ ಮರಳಿ ಬರಬಹುದೇ ಅನ್ನುವ ನಿರೀಕ್ಷೆಗಳು ಅಲ್ಪ ಮಟ್ಟಿಗೆ ನಿರಾಸೆಯನ್ನು ಮೂಡಿಸ್ತಾ ಇದೆ ಪ್ರೇಕ್ಷಕ ವರ್ಗಕ್ಕೆ. ಪಾಂಡಿಚೇರಿಯ ವಿರುದ್ಧವಾಗಿ ಪ್ರಬಲವಾದ ಸ್ಥಿತಿ ಮುಂದುವರಿಸಿಕೊಂಡಿರುವಂತಹ JKM ಬುಲ್ಸ್ ಸತತವಾಗಿ ಹೋರಾಟದ ಕಳೆದ ಪಂದ್ಯದಲ್ಲಿ ಪ್ರೇಕ್ಷಕರನ್ನ ಹುಚ್ಚೆದ್ದು ಕುಣಿಸಿದಂಥ ಉತ್ತರ ಕನ್ನಡದ ಆಟಗಾರರು ಇಲ್ಲಿ ಅಲ್ಪ ತಾಳ್ಮೆಗೆ ಶರಣಾಗ್ತಾ ಇದ್ದಾರೆ. ನಿರಾಸೆಯೂ ಕೂಡ ಏಕಮುಖವಾಗಿ ಪಂದ್ಯ ಮಂಜುನಾಥ್ ಅವರ ಪ್ರಾಯೋಜಿತ JKM ಬುಲ್ಸ್ ಅದಾಗಲೇ ಪ್ರಬಲ ಸ್ಥಿತಿಯೊಂದಿಗೆ ಪ್ರಶಸ್ತಿ ಸುತ್ತಿನ ಕಾಲಗಕ್ಕೆ ತೆರಳುವ ಮತ್ತೊಂದು ತಂಡ ಯಾವುದು ಅನ್ನುವ ನಿರ್ಧಾರ ಪ್ರಕಟಗೊಳ್ಳುವಂತ ಮೂರನೇ ತಂಡ ಸೆಮಿಫೈನಲ್ಗೆ ಯಾರು ಪ್ರವೇಶವನ್ನು ಮಾಡುತ್ತಾರೆ ಅನ್ನುವಂಥ ಪ್ರಶ್ನೆಗಳಿಗೆ ಸಿಗುವಂತ ಉತ್ತರ ಈ ಪಂದ್ಯದ ತರುವಾಯ ಅಂತಿಮ ಕ್ಷಣದಲ್ಲಿ ಸಿಗಲಿದೆ. ಮುಂದಡೆ ದಯಾ ದಾಳಿಯಲ್ಲಿದ್ರೆ ಮೋಹನದಾಸ ಅನುಭವದ ಆಟಗಾರರುಗಳ ಮೇಲೆ ನಿರಂತರವಾಗಿ ದಾಳಿ ಮಾಡಬಲ್ಲ ಆಕ್ರಮಣಕಾರಿ ಆಟಗಾರ ದಯಾ. ಹಲೋ ಅರ್ಜುನ್ ಅವರು ಎಲ್ಲಿದ್ರು ಪ್ರಚಾರಕರ ಬಳಿ ಬನ್ನಿ ಸರ್. ಅರ್ಜುನ್ ವಾಲಂಟಿಯರ್ಸ್ ಅರ್ಜುನ್ ಅವರು. ಹೇಮಂತ್ ಒಂದು ನಿಮಿಷ ಬನ್ನಿ ಸರ್. ಮೂವತ್ತ 14 ಪಂದ್ಯ ಸತತವಾಗಿ ಕ್ಷಣಗಳಲ್ಲಿ ಮಾಡು ಇಲ್ಲವೇ ಮಡಿದಾಳಿ ಮುಂದುವರಿತಾ ಇದೆ. ಯುವ ಸೀರೀಸ್ನಲ್ಲಿ ಆಡಿರುವಂತಹ ಅನುಭವದ ಆಟಗಾರನಾಗಿ ಸತತವಾಗಿ ತಂಡಕ್ಕೆ ಅವಶ್ಯ ಅಂಕಗಳನ್ನು ಗಳಿಸಿಕೊಡಬಲ್ಲ ಜೂನಿಯರ್ ಆಟಗಾರ. ಮುನ್ನಡೆ ಅವಳಿ ಪಟ್ಟಿನಲ್ಲಿ ಮುನ್ನಡೆಯನ್ನ ಗಳಿಸಿಕೊಳ್ಳುತ್ತಾ ಇದೆ. 15-32 ಹೋರಾಟವಿದೆ. ಯಾವುದೇ ರೀತಿಯಲ್ಲೂ ಕೂಡ ಪಂದ್ಯದಲ್ಲಿ ಪ್ರತಿರೋಧವನ್ನು ಒಡ್ಡುವಲ್ಲಿ ಅಲ್ಪ ಮಟ್ಟಿಗೆ ನಿರಾಸೆ ಇದ್ದದ್ದು ಈಗ ಬಹಳಷ್ಟು ಅಂತರವನ್ನ ಕಾಯ್ದುಕೊಳ್ತಾ ಇದೆ. ಹಲೋ LED ಟೆಕ್ನಿಷಿಯನ್ ಅರುಣ್ ಅವರು ಅಂಕಣದ ಒಳ್ಳೆ ಭಾಗಕ್ಕೆ ಬರುವಂತೆ. LED ಅರುಣ್ ನಡೆಯಲಿ. ಡಿಜಿಟಲ್ ಬೋರ್ಡ್ ಅಲ್ಲಿ ತಾಂತ್ರಿಕ ಸಮಸ್ಯೆ ಆಗಿದೆ, ದಯವಿಟ್ಟು ಸರಿಪಡಿಸಿ ಅದನ್ನು. LED ಅರುಣ್ ದಯವಿಟ್ಟು ಎಲ್ಲಿದ್ರು ಬೇಗ ಬರಬೇಕು.
ಲಾಸ್ಟ್ 5 ಮಿನಿಟ್ಸ್ ಫುಟ್ಬಾಲ್ ಟೈಮ್, ಕೊನೆಯ 5 ನಿಮಿಷಗಳ ಅವಧಿಯಲ್ಲಿ ಕದನವಿದೆ. ನೋಡಿ ಅಲ್ಲಿ ವಾಕಿ ಟಾಕಿ ಮೈಕಲ್ಲಿ ಮಾತಾಡೋರು ದಯವಿಟ್ಟು ನೋಡಿ, ಅದು ಆಟಗಾರರಿಗೆ ತೊಂದರೆ ಆಗ್ತಾ ಇದೆ, ದಯವಿಟ್ಟು ಗಮನಿಸಿ ಅಣ್ಣ, ದಯವಿಟ್ಟು ಪ್ಲೇಯರ್ಸಿಗೆ ತೊಂದರೆ ಆಗ್ತಾ ಇದೆ ಅದರಿಂದ. ಕರೆಕ್ಟ್, ನೀವು ಮಾತಾಡಿ, ಪ್ಲೇಯರ್ಸ್ಗಳಿಗೆ ತೊಂದರೆ ಆಗ್ತಾ ಇದೆ, ದಯವಿಟ್ಟು ಮೈಕಲ್ಲಿ ಮಾತಾಡಬೇಡಿ ನೀವು. ಸರ್ ಪೊಲೀಸರು ಅದ್ರ ಸ್ವಲ್ಪ ಗಮನ ಹರಿಸಿ ಆ ಕಡೆಗೆ. ಮಂಜಣ್ಣ, ಬಸವನಗುಡಿ ಟೀಮ್ ಬೆಂಗಳೂರು. ಮೂವತ್ತ 18 ಪಂದ್ಯ ಸ್ಕೋರ್ ಸರಿದಲ್ಲಿ ಉಳಿದಿರುವಂತಹ ಸಮಯದಲ್ಲಿ ಪಂದ್ಯದಲ್ಲಿ ಗೆಲ್ಲಬಹುದೇ? JKM ಬುಲ್ಸ್ ಪ್ರಬಲ ಸ್ಥಿತಿಯೊಂದಿಗೆ ಪ್ರಶಸ್ತಿ ಸುತ್ತಿನ ಕದನಕ್ಕೆ ಔಪಚಾರಿಕತೆಯ ಸಮಯವನ್ನಷ್ಟೇ ಉಳಿಸಿಕೊಳ್ಳಲಿದೆಯಾ? ಗೆಲುವಿನ ಲೆಕ್ಕಾಚಾರಗಳಲ್ಲಿರುವಂತಹ ಪಂದ್ಯ, ವಿಶ್ರಾಂತಿಯ ಕೋರಿಕೆ, ಟೈಮ್ ಔಟ್. ಹಲೋ, ಅಂತಿಮ ಕರೆ 4ನೇ ಕ್ವಾರ್ಟರ್ ಫೈನಲ್ ಪಂದ್ಯ. ಹರಿಯಾಣ ವಿರುದ್ಧ HMT ಕಾಲೋನಿ ಬಾಯ್ಸ್. 2 ತಂಡದ ಆಟಗಾರರನ್ನು ಹಣಿಗೊಳಿಸಿ ಕಣಕ್ಕೆ ಕರೆತೇನೆ. ಇದು ನಿಮಗೆ ಅಂತಿಮ ಕರೆ. Hello. The final call for the last quarter-final match, Haryana versus HMT Colony Boys. Both the captains bring your team immediately to the court. The final call for the last quarter-final match, Haryana vs HMT Colony Boys. Both the team captains bring your team immediately to the court. ಮಲ್ಟಿಪಲ್ ಅಂಕದ तो अगला मैच है लास्ट क्वार्टर फाइनल मैच हरियाणा और HMT कॉलोनी बॉयज. Both the team captains bring your team even to the court. ಲಾಸ್ಟ್ 3 ಮಿನಿಟ್ಸ್, ಅಂತಿಮ 3 ನಿಮಿಷಗಳ ಸಮಯ ಬಾಕಿ ಇದೆ. ಸ್ಥಾಲೆಂದಾಳಿಯಲ್ಲಿ ಪಾಂಡಿಚೇರಿ ತಂಡದ ಹರಿಯ ಹಿಡಿತ, ಅಯಸ್ಕಾಂತೀಯ ಬಲ, ಮರಳಿ ಬರುವ ಯೋಜನೆಗಳೇ ಇಲ್ಲ. ಶ್ರೇಷ್ಠ ಮುನ್ನಡೆಯೊಂದಿಗೆ JKM ಬುಲ್ಸ್ ಸೆಮಿಫೈನಲ್ ಕನಸುಗಳನ್ನು ಜೀವಂತವಾಗಿರಿಸಿಕೊಳ್ತಾ ಇದೆ. 50,000 ಖಚಿತವಾಗಲಿದೆ. ಆ ಬಳಿಕದ 75 ಹಾಗೂ 1 ಲಕ್ಷಕ್ಕಾಗಿ ಹೋರಾಡಬೇಕಾಗಿದೆ. ಸಮಯೋಚಿತವಾಗಿರುವಂತಹ ಹೆಜ್ಜೆಯಲ್ಲಿ ಲಾಸ್ಟ್ 2 ಮಿನಿಟ್ಸ್, ಅಂತಿಮ 2 ನಿಮಿಷಗಳಲ್ಲಿ ಪಂದ್ಯ. 35-19 ಔಪಚಾರಿಕತೆಗಳಿಗೆ ಸೂಚನೆಯನ್ನು ರವಾನಿಸಿಕೊಳ್ಳುತ್ತಾ ಇದೆ ಪಾಂಡಿಚೇರಿ. ಪರಿಣಾಮ ಪಂದ್ಯದಲ್ಲಿ ಗೆಲುವಿನ ಲೆಕ್ಕಾಚಾರದಲ್ಲಿ JKM ಬುಲ್ಸ್, ಮಂಜುನಾಥ್ ಅವರ ಪ್ರಾಯೋಜಿತ JKM ಬುಲ್ಸ್ ತೃತೀಯ ತಂಡವಾಗಿ ಸೆಮಿ